ವಿಜ್ಞಾನ ತರಗತಿಯಲ್ಲಿ ಶಬ್ದಪಠದ ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ. ಚಟುವಟಿಕೆ ಹೆಸರು ಶಬ್ದ ಪ್ರಸಾರವಾಗಲು ಮಾಧ್ಯಮದ ಅವಶ್ಯಕತೆ ಇದೆ. ತಂಡದ ಹೆಸರು ರಾಬರ್ಟ್. ತಂಡದ ನಾಯಕ ಸುಬ್ರಹ್ಮಣ್ಯ. ತಂಡದ ಸದಸ್ಯರು ಚಂದನ್. ಒಂದು ಲೋಹದ ಅಥವಾ ಗಾಜಿನ ಲೋಟವನ್ನು ತೆಗೆದುಕೊಂಡಿದ್ದೇವೆ. ಅದು ಒಣಗಿರುವುದನ್ನು ಖಾತ್ರಿಪಡಿಸಿಕೊಂಡಿದ್ದೇವೆ. ಒಂದು ಸೆಲ್ಫೋನನ್ನು ಅದರಲ್ಲಿರಿಸಿ. ಸೆಲ್ಫೋನನ್ನು ನೀರಿನಲ್ಲಿ ಇರಿಸಬಾರದೆಂಬುದು ನೆನಪಿರಲಿ. ಈ ಸೆಲ್ಫೋನಿಗೆ ಮತ್ತೊಂದು ಸೆಲ್ಫೋನಿನಿಂದ ಕರೆ ಮಾಡಲು ನಾನು ನನ್ನ ಸ್ನೇಹಿತರಿಗೆ ಹೇಳುತ್ತೇನೆ. ಕರೆಯ ಸದ್ದನ್ನು ಗಮನಿಸುವಿರಿ, ಆಲಿಸಿ. ಗಾಳಿಯನ್ನು ಎಳೆದುಕೊಳ್ಳುತ್ತಿದ್ದಂತೆ ಶಬ್ದವು ಅಸ್ಪಷ್ಟವಾಯಿತು. ಲೋಟವನ್ನು ನಮ್ಮ ಬಾಯಿನಿಂದ ತೆಗೆದಾಗ ಮತ್ತೆ ಶಬ್ದವು ಹೆಚ್ಚಾಯಿತು. ಲೋಟದಲ್ಲಿರುವ ಎಲ್ಲ ಗಾಳಿಯನ್ನು ನಾನು ಹೀರಿಕೊಳ್ಳುವ ಹಾಗಿದ್ದರೆ ನಾನು ಯಾವುದೇ ಶಬ್ದವನ್ನು ಕೇಳುವುದಿಲ್ಲ. ವಾಸ್ತವದಲ್ಲಿ ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಪಾತ್ರೆಯಿಂದ ಗಾಳಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದರೆ ಪಾತ್ರೆಯೆಲ್ಲ ನಿರ್ವಾತ ಏರ್ಪಡಿಸಿದೆ ಎಂದು ಹೇಳುವರು. ಶಬ್ದವು ನಿರ್ವಾತದ ಮೂಲಕ ಪ್ರಸಾರವಾಗುವುದಿಲ್ಲ. ಈಗ ಸೆಲ್ಫೋನಿಂದ ಮತ್ತೊಂದು ಫೋನಿಗೆ ಕರೆ ಮಾಡುತ್ತಿದ್ದೇವೆ. ನಾವು ಇದನ್ನು ಎಳೆದುಕೊಂಡಾಗ ಶಬ್ದವು ಪ್ರಸಾರವಾಗುವುದಿಲ್ಲ. ಈಗ ಮತ್ತೊಂದು ಸಾರಿ ಈ ಸೆಲ್ಫೋನಿನಿಂದ ಮತ್ತೊಂದು ಸೆಲ್ಫೋನಿಗೆ ಕರೆ ಮಾಡುತ್ತಿದ್ದೇವೆ. ಆಗ ಉಸಿರನ್ನು ಬಿಟ್ಟಾಗ ಶಬ್ದವು ಪ್ರಸಾರವಾಗುತ್ತದೆ. ನಾವು ಉಸಿರನ್ನು ಬಿಟ್ಟಾಗ ಹೆಚ್ಚಾಗಿ ಶಬ್ದ ಪ್ರಸಾರವಾಗುತ್ತದೆ. ಧನ್ಯವಾದಗಳು.